ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಅಂತಂದರೆ, ಇದು ನಾನು ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಶಿವನ ಕಣ್ಣು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ. ಯಾರಿಗೆಲ್ಲ ಇಷ್ಟ ಆಗಿದೆ, ಯಾರಿಗೆಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಬಂದಿದೆ ಅವರಿಗೆ ಯೂಸ್ ಆಗುತ್ತೆ ಖಂಡಿತ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಲ ಅಪ್ ಟು ಸ್ಟಾರ್ಟಿಂಗಿಂದ ತೋರಿಸ್ಕೊಡ್ತೀನಿ. ನೋಡಿ, ನನಗೆ ಒಬ್ಬರು ಆರ್ಡ್ರು ಕೊಟ್ಟಿದ್ದರು, ಶಿವನ ಕಣ್ಣು ಬ್ಯಾಸ್ಕೆಟ್ ಬೇಕು ನನಗೆ ಅಂತ. ಅದಕ್ಕೋಸ್ಕರ ಹಾಕಿದ್ದೀನಿ. ಇದನ್ನು ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬಂದಿದೆ. ಇದು ಸ್ವಲ್ಪ ಹಿಂದಿನ ವಿಡಿಯೋ ತಗೊಂಡಿದ್ದೀನಿ ನಿಮಗೆಲ್ಲ ತೋರ್ಸೋಕ್ಕೆ. ನೋಡಿ, ನನಗೆ ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ, ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ಫ್ರೀ ಇದ್ದಾಗ, ನಾನು ಏನು ಒಟ್ಟಿಗೆ ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಫ್ರೀ ಇದ್ದಾಗ ಈ ಥರ ಬ್ಯಾಸ್ಕೆಟ್ಗಳನ್ನು ಹಾಕ್ತೀನಿ. ನನಗಂತೂ ಈ ಬ್ಯಾಸ್ಕೆಟ್ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಇದು ಕಲರು? ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದ್ರ ಜೊತೆ ಇನ್ನೊಂದು ಕೂಡ ತಳ ಹಾಕ್ಕೊಂಡಿದ್ದೀನಿ. ಅದನ್ನು ಮೂಲೆ ಕೂಡ ತಿರುವಿದ್ದೀನಿ, ಅಲ್ಲೇ ಮೇಲಕ್ಕೆ ಎದ್ದಾಳ್ತಾ ಇದೆ. ಅದು ಕೂಡ ಬ್ಯಾಗು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೋಡಿ, ಇದು ಮುಕ್ಕಾಲು ಭಾಗ ಅರ್ಧ ಆಗೋಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮೂಲಕ. ನಾನು ನೆಲ್ಲಿಕಾಯಿ ಬ್ಯಾಸ್ಕೆಟು ಒಂದು 4-5 ಜನ ಕೇಳಿದ್ದಾರೆ ನೆಲ್ಲಿಕಾಯಿ ಡಿಸೈನ್ ಬ್ಯಾಸ್ಕೆಟ್ ತೋರಿಸಿ ಅಂತ. ಖಂಡಿತ ತೋರಿಸ್ತೀನಿ. ನೆಲ್ಲಿಕಾಯಿ ಡಿಸೈನ್ದು ಬ್ಯಾಸ್ಕೆಟು ಸಖತ್ತಾಗಿರುತ್ತೆ. ಅದು ಕೂಡ ಇದು ಶಿವನ ಕಣ್ಣು ಬ್ಯಾಸ್ಕೆಟ್ ಅಂತ ಹೇಳ್ತೀವಿ. ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮೂಲಕ. ನೋಡಿ, ಇದಕ್ಕೆ ಆಲ್ರೆಡಿ ಇದು ಕಂಪ್ಲೀಟ್ ಆಗೋವರೆಗೂ ತೋರಿಸಿದ್ದೀನಿ. ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬ್ಯಾಗು. ಇದಕ್ಕೆ ಹ್ಯಾಂಡಲ್ ಹಾಕಬೇಕು, ಅದನ್ನು ಕೂಡ ತೋರಿಸ್ತೀನಿ ನಿಮ್ಮೊಟ್ಟಿಗೆ. ನೋಡಿ, ಇನ್ನೊಂದು ಕೂಡ ನಾನು ವಯರ್ನ ಕಟ್ ಮಾಡ್ಕೊಂಡು ತೋರಿಸಿದ್ದೆ ಓದ್ ವಿಡಿಯೋಗಳಲ್ಲಿ. ಇದನ್ನು ಕೂಡ ತಳ ಹಾಕೊಳ್ತಾ ಇದ್ದೀನಿ ಅಂತ. ಇದು ಒಬ್ಬರು ಹೇಳಿದ್ದಾರೆ ಕಲರು. ನೋಡಿ, ಇದು ಮೂಲೆ ಕೂಡ ಅಲ್ಲೇ 4 ರೌಂಡು ತಿರುವಿ ಆಲೆ ಮೇಲೆ ಎತ್ತಿದ್ದೀನಿ ಬ್ಯಾಸ್ಕೆಟ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಕೂಡ ಒಂದು 2-3 ಡೇಸಲ್ಲಿ ನಾನು ಹಾಕ್ತೀನಿ. ಚಿಕ್ಕ ಬ್ಯಾಸ್ಕೆಟ್ ಆದರೆ ಸ್ವಲ್ಪ ಫಾಸ್ಟಾಗಿ ಹಾಕ್ಬಿಡ್ತೀನಿ. ಸ್ವಲ್ಪ ದೊಡ್ಡ ಬ್ಯಾಸ್ಕೆಟ್ಗಳು ಸಂತೆಗೆ ಹೋಗೋದು ದೊಡ್ಡ ಇರುತ್ತಲ್ವ ಬ್ಯಾಸ್ಕೆಟ್ಗಳು, ದೊಡ್ಡದು ಕೇಳ್ತಾರಲ್ವ, ಆ ಥರದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ನಾನೇನು ಯಾವುದೇ ರೀತಿ ಫಾರ್ವರ್ಡ್ ಮಾಡಿಲ್ಲ. ನಾನು ಮಾಮೂಲಿ ಕ್ಯಾಶುವಲಾಗಿ ಹಾಕ್ತಿರೋದನ್ನೇ ನನ್ನ ಮಗಳು ವಿಡಿಯೋ ತಗೊಂಡಿದ್ದಾಳೆ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಮನೆಯಲ್ಲಿ ಈ ಥರ ಏನಾದರೂ ಒಂದು ಪ್ರಯತ್ನ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು. ನಾನು ಆಲ್ಮೋಸ್ಟು ಲೆಕ್ಕನೇ ಇಲ್ಲದಷ್ಟು ಬ್ಯಾಸ್ಕೆಟ್ಗಳನ್ನು ಹಾಕ್ಕೊಟ್ಟಿದ್ದೀನಿ. ಬಿಸ್ನೆಸ್ ಥರ ಫ್ರೀಯಾಗೂ ಹಾಕ್ಕೊಟ್ಟಿದ್ದೀನಿ. ನಮ್ಮ ನಾದಿನಿದಿರಿಗೆ, ನಮ್ಮ ಅಮ್ಮನಿಗೆ, ನಮ್ಮ ನೆಂಟರಿಷ್ಟರುಗಳು ತೀರಾ ಬೇಕಾದವ್ರಿಗೆ ಫ್ರೀಯಾಗಿ ಕೂಡ ಹಾಕ್ಕೊಟ್ಟಿದ್ದೀನಿ. ಹೊರಗಿನವರೆಲ್ಲ ಕೇಳಿದಾಗ ನಾನು ಇಷ್ಟು ಬ್ಯಾಗಿಗೆ ಅಮೌಂಟ್ ಆಗುತ್ತೆ ಅಂತ, ಎಷ್ಟು ಸಿಂಬೆದು ಬೇಕು ಅಂತ ಹೇಳ್ಬಿಟ್ಟು ಕೇಳಿ ಆಮೇಲೆ ರೇಟ್ ಹೇಳ್ತೀನಿ. ಅವ್ರಿಗೆ ಇಷ್ಟ ಆದರೆ ಹಾಕ್ಕೊಡಿ ಅಂತಾರೆ, ಕೊಟ್ಬಿಟ್ಟು ತಗೊಂಡೋಗ್ತಾರೆ. ನಾನು ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ನನ್ನ ಇತ್ತೀಚಿನ ವೀಡಿಯೋಗಳಲ್ಲಿ ಗ್ರೀನ್ ಕಲರ್ದೊಂದು ಬ್ಯಾಸ್ಕೆಟನ್ನು ಹಾಕಿದೆ ಅಲ್ವಾ, 3 ರೋಲ್ದು ಅಂದರೆ 3 ಸಿಂಬೆದು. ಅದನ್ನು ನಿಜ ಹೇಳ್ಬೇಕಂದ್ರೆ ನಾನು ಮನೆಗೆ ಅಂತ ಹಾಕೊಂಡಿದ್ದೆ. ಮನೆಯಲ್ಲಿ ಸ್ವಲ್ಪ ತೀರಾ ಹಳೆ ಬ್ಯಾಗ್ಗಳಾಗಿದ್ವು, ಭಾಳ ವರ್ಷಗಳ ಹಿಂದಿನವು ಬ್ಯಾಗ್ಗಳಾಗಿದ್ವು. ಅದನ್ನು ಮನೆಗೆ ಅಂತ ಹಾಕೊಂಡಿದ್ದೆ. ಬಟ್ ನಮ್ಮ ಹಳೆ ಮನೆ ಹತ್ರ ಏನೋ ಕೊಟ್ಟು ಕಳಿಸ್ದಾಗ ನಮ್ಮ ಅಕ್ಕನ ಯಾರೋ ಕೇಳಿದ್ರಂತೆ ಬ್ಯಾಸ್ಕೆಟ್ ನನಗೆ ಕೊಡಿ ಅಂತ. ಸರಿ ಕೇಳಿದಾರಲ್ಲ ಅಂತ ಅದು ನೋಡಿ 400ಗೆ ಆ ಬ್ಯಾಸ್ಕೆಟ್ನ ನಾನು ಕೊಟ್ಟಿದ್ದೀನಿ. ಸೇಲ್ ಆಗೋಯ್ತು ಅದು. ಮತ್ತು ನಾನು ಮನೆಗೆ ಬೇರೆದು ಹಾಕ್ಕೊಳ್ಳೋಣ ಅಂತ. ನೋಡಿ, ಶಿವನ ಕಣ್ಣು ಬ್ಯಾಸ್ಕೆಟು ಫುಲ್ಲು ರೆಡಿ ಆಗಿದೆ. ಈಗ ಇದನ್ನು ವಯರ್ನ ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಕೈಯಲ್ಲಿ ಹಾಕಿದ್ದಾರೆ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಳ ಮಾಮೂಲಿ ತಳ ಕೂಡ ಶಿವನ ಕಣ್ಣಲ್ಲೇ ಹಾಕ್ಬೋದು. ಬಟ್ ನನಗೆ ಯಾಕೋ ಅದು ಲೈಕ್ ಅನ್ನಿಸ್ಲಿಲ್ಲ. ಅಷ್ಟು ಗಟ್ಟಿ ಬರೋಲ್ಲ ಶಿವನ ಕಣ್ಣು, ಸ್ವಲ್ಪ ಎಕ್ಸ್ಪೆಂಡ್ ಆಗೋ ಥರ ಬರುತ್ತೆ.
ಈ ಮಾಮೂಲಿ ಫ್ಲವರ್ ಈಗ ತಳ ಹಾಕಿದ್ದೀನಲ್ವಾ, ಆ ಥರದ್ದು ಏನಾದರೂ ಹಾಕಿದ್ರೆ ಚೆನ್ನಾಗಿ ಗಟ್ಟಿ ಬರುತ್ತೆ. ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು. ನಾವು ವೈರ್ಗಳನ್ನೆಲ್ಲ ಒಳಗಡೆ ಸೇರಿಸ್ಬೇಕಂದ್ರೆ ನಿಧಾನಕ್ಕೆ ಈ ರೀತಿ ಸ್ವಲ್ಪ ಗಟ್ಟಿ ಹಾಕಿರ್ತೀವಲ್ವ, ಕಷ್ಟ ಇರುತ್ತೆ. ನಿಧಾನಕ್ಕೆ ಈ ಥರ ಪಲ್ಟಾಯಿಸ್ಕೊಳ್ಬೇಕು, ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡಿ ಮಿಕ್ಕಿರೋ ಅಂಥ ವೈರ್ಗಳನ್ನೆಲ್ಲ ಫುಲ್ಲು ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆಯಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ನನ್ನ ಮಗಳೇ ಹೇಳ್ತಾ ಇದ್ಲು, ಒಳಗಡೆಯಿಂದನೇ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು, ಉಲ್ಟಾ ಮಾಡಿರೋದಕ್ಕೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಕೈಯಲ್ಲಿ ಎಣ್ದವ್ರೆ ಅಂತಂದರೆ ನಂಬಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಈಟ್ ಜಾಸ್ತಿ ಇದು ವಯರು, ಜಾಸ್ತಿ ಹೊತ್ತು ಜಾಸ್ತಿ ಕೂತ್ಬಿಟ್ಟು ಹಾಕೋದು ಸ್ವಲ್ಪ ಡೇಂಜರ್ನೇ, ಯಾಕಂದರೆ ಈಟ್ ಜಾಸ್ತಿ. ಅಂದರೆ ನಾವೇನು ಯಾವಾಗಲೂ ಬೆಳಗ್ಗೆ ಎದ್ದು ಇಟ್ಕೊಂಡು ಕೂತ್ಕೊಂಡ್ರೆ ರಾತ್ರಿ ಮಲ್ಗೋವರೆಗೂ ಏನು ಮಾಡಲ್ಲ ಅಲ್ವಾ. ಮನೆ ಕೆಲಸ ಮಾಡಿಕೊಂಡು ಯಾವಾಗಾದರೂ ಒಂದು ಅರ್ಧ ಗಂಟೆ 10 ನಿಮಿಷ ಹಾಕ್ತಾ ಇರ್ತೀವಿ. ನೋಡಿ ಅದು ರನ್ನಿಂಗ್ ವಯರ್ ಬಂದಿತ್ತಲ್ವಾ, ಅದನ್ನು ಕಟ್ ಮಾಡಿದ್ದೀನಿ. ಅಲ್ಲಿಗೆ ಕಟ್ ಮಾಡಿ ಅದನ್ನು ಸೆಕ್ಯೂರ್ ಮಾಡ್ತಾಯಿದ್ದೀನಿ ಒಳಗಡೆ. ಆ ಥರ ಒಳಗಡೆ ಫೋಲ್ಡಿಂಗ್ ಮಾಡಿ ಬಿಟ್ಬಿಡ್ಬೇಕು ಅದನ್ನು. ಇದನ್ನು ಕೂಡ ಶಿವನ್ ಕಂಡು ಇನ್ನೂ ಒಂದೆರಡು ಆರ್ಡರ್ ಇದೆ, ಅಂದರೆ ಕೇಳಿದ್ದಾರೆ ಒಂದು 4-5 ಜನ ಹಾಕ್ಕೊಡ್ಬೇಕು. ನೋಡೋಣ, ಯುಗಾದಿ ಅಷ್ಟೊತ್ತಿಗೆ ಒಂದು 8 ಬ್ಯಾಗು ಆರ್ಡರ್ ಬಂದಿದೆ. ಅಂದರೆ ಚಿಕ್ಕ ಚಿಕ್ಕದು ಪೂಜಾ ಬ್ಯಾಸ್ಕೆಟ್ಗಳು. ಖಂಡಿತ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೂ ನನಗೆ ಅನುಕೂಲ ಆಗುತ್ತೆ. ಹಾಗೆ ವಿಡಿಯೋ ತಗೊಳ್ತೀನಿ, ಯಾವ್ಯಾವ ಕಲರ್ ಹಾಕ್ತೀನಿ ಅಂತ. ವಯರ್ಗಳು ಕೂಡ ತಂದಿದ್ದೀನಿ, ತುಂಬಾ ಕಲರ್ ಆಗಿರೋ ವಯರ್ ಸಿಕ್ಕಿದೆ. ನನಗೆ ಇಷ್ಟ ಆಯಿತು ಕಲರ್ಸ್ಗಳೆಲ್ಲ. ಒಂದಕ್ಕಿಂತ ಒಂದು ಕಲರ್ಸ್ ಚೆನ್ನಾಗಿರೋ ವಯರ್ನ ತಗೊಂಡು ಬಂದಿದ್ದೀನಿ. ನನ್ನ ಚಾನಲ್ ನೋಡೋರೆಲ್ಲ ತುಂಬ ಜನ ಕೇಳಿದ್ದೀರಾ, ನನಗೊಂದು ಹತ್ರ ಇದ್ದಿದ್ರೆ ನಾನೊಂದು ತಗೊಳ್ತಿದ್ದೆ ಅಂತ. ತುಂಬಾ ಖುಷಿ ಆಯಿತು ನೀವೆಲ್ಲ ಹಂಗೆ ಕೇಳಿದ್ದಕ್ಕೆ. ಖಂಡಿತ ನಿಮಗೆ ತಲುಪಿಸುವಂಥ ಸಾಧ್ಯತೆ ಅಂದರೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಹಾಕ್ಕೊಡ್ತೀನಿ. ತುಂಬ ಇಷ್ಟಪಟ್ಟು ನನಗೊಂದು ಬೇಕು ಅಂತ ತುಂಬ ಜನ ಕೇಳಿದ್ದೀರಾ. ನೀವು ಕೇಳಿರೋದು ನೋಡಿದ್ರೇ ನಂಗೆ ತುಂಬ ಖುಷಿಯಾಗುತ್ತೆ. ಇನ್ನೂ ಈ ವಯರ್ ಬಾಸ್ಕೆಟ್ಗಳು ಹಾಕೋಕ್ಕೆ ಆಸಕ್ತಿ ಜಾಸ್ತಿ ಬರುತ್ತೆ ನೀವೆಲ್ಲ ಈ ರೀತಿ ಕೇಳ್ತಿರೋದಕ್ಕೆ. ನೋಡಿ ಇದನ್ನೆಲ್ಲ ಪೂರ್ತಿ ಒಳಗಡೆ ಫೋಲ್ಡಿಂಗ್ ಕೊಟ್ಕೊಳ್ತೀನಿ. ನೀಟಾಗಿ ಒಂದೂ ಗ್ಯಾಪು ಕೊಡ್ದಂಗೆ ಹತ್ತತ್ರಕ್ಕೆ ಒಳಗಡೆ ಸೇರಿಸ್ಬೇಕು. ಆಗ ಚೆನ್ನಾಗಿ ಗಟ್ಟಿ ಬರುತ್ತೆ ಬಾಸ್ಕೆಟು. ಸ್ವಲ್ಪ ಇದು ಒಂಥರ ಹಾವು ಥರ ಹೋಗುತ್ತೆ, ಆ ಕಡೆ ಈ ಕಡೆ ಹಾವು ಏಣಿ ಈ ಥರ ಹೋಗುತ್ತೆ. ಮಾಮೂಲಿ ಸಾಧನ ಆಡ್ತಾ ಆದರೆ ಸ್ಟ್ರೈಟ್ ಒಂದೇ ಸಲ ಏರಿಸ್ಕೊಂಡು ಹೋಗ್ಬೋದು. ಬಟ್ ಇದು ಹಂಗೊಂದು ಸಲ ಏರಿಸ್ಬೇಕು, ಹಿಂಗೊಂದು ಸಲ ಏರಿಸ್ಬೇಕು, ಆ ಥರ ಮಾಡ್ಕೊಳ್ಬೇಕು. ನಮಗೆ ಯಾವ ಕಲರ್ ಇಷ್ಟನೋ ನಾವು ಹೋಗಲ್ ಬ್ಯಾಂಗಲ್ ಸ್ಟೋರಲ್ಲಿ ವಯರ್ಗಳ ಕಲೆಕ್ಷನ್ ನೋಡಿದ್ರೆ ನಿಜ ನಮ್ಗೆ ಯಾವ್ದು ಹಾಕೊಳ್ಬೇಕು ಅನ್ನೋದೇ ತಲೆ ಓಡಲ್ಲ, ಅಷ್ಟು ಕಲರ್ಸ್ ಇರುತ್ತೆ ವಯರ್ಗಳಲ್ಲಿ. ಬಟ್ ನಾವು ಚಾಯ್ಸ್ ಮಾಡೋದ್ರಲ್ಲಿ ಇರುತ್ತೆ, ನಮಗೆ ಯಾವ್ದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಸೆಲೆಕ್ಷನ್ ಮಾಡೋದ್ರಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ನನ್ನ ವಿಡಿಯೋ ನೋಡಿ ಖಂಡಿತ ಟ್ರೈ ಮಾಡಿ, ತುಂಬಾ ಬೆನಿಫಿಟ್ ಇದೆ. ನೀವೇ ಹಾಕೊಂಡಿದ್ದೊಂದು ಖುಷಿ ಸಿಗುತ್ತೆ. ನೋಡಿ ಸ್ವಲ್ಪ ಹಿಂಸೆ ಆಗುತ್ತೆ, ಬಟ್ ಏನೊಂದಾದರೂ ಕಷ್ಟಪಟ್ಟರೆ ಅಲ್ವಾ ಸುಖ ಸಿಗೋದು. ಅಂದರೆ ನಾವು ಇಷ್ಟಪಟ್ಟು ಮಾಡಬೇಕಷ್ಟೇ, ಕಷ್ಟ ಇಲ್ದಲೇ ಇರೋದು ಯಾವುದೂ ಇಲ್ಲ. ಕಷ್ಟ ಆಗುತ್ತೆ ಅಂತ ಹಾಗೆ ಕೂತ್ರೆ ಯಾವುದು ಕೆಲಸ ಮುಂದೆ ಸಾಗೋದೇ ಇಲ್ಲ, ನಾವು ಮುಂದೆ ಹೋಗೋಕ್ಕಾಗೋದೇ ಇಲ್ಲ. ನೋಡಿ
ಒಂದು 3 ಲೈನು 3 ಸುತ್ತನ್ನ ನಾನು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತನ್ನ ಸ್ವಲ್ಪ ಜಾಸ್ತಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಯಾಗಿನ ಬಾಯಿ ಬರುತ್ತಲ್ವಾ ಓಪನ್ ಇರೋ ಅಂಥದ್ದು, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು. ನೋಡಿ ಈಗ ನಾನು ಫುಲ್ ಏರ್ಸಿದ್ಮೇಲೆ ಅದನ್ನೆಲ್ಲ ಒಳಗಡೆ ಸೆಕ್ಯೂರ್ ಮಾಡಿದ್ಮೇಲೆ ಅದನ್ನು ಉಲ್ಟಾ ಮಾಡ್ತೀನಲ್ವ, ಅವಾಗ ನೋಡಿ ಬ್ಯಾಗ್ 2 ಲೈನ್ 3 ಲೈನ್. ಈಗ ಕೆಲವರೆಲ್ಲ ಏನು ಮಾಡ್ತಾರೆ, ನಾನು ಕೆಲವೊಂದು ಬ್ಯಾಸ್ಕೆಟ್ಗಳು ಹಾಕಿರೋದನ್ನ ನೋಡಿದ್ದೀನಿ. ಒಂದೇ ಒಂದು ಲೈನು ಅಂದರೆ ಮೇಲ್ಗಡೆ ನಾವು ಸುತ್ತುವೈರ್ ಹಾಕೊಂಡು ನಾನು ಹೆಬ್ಬೆಟ್ಟಲ್ಲಿ ಇಟ್ಕೊಂಡಿದ್ದೀನಲ್ವಾ, ಅದನ್ನು ಒಂದೇ ಒಂದು ಲೈನ್ ಮಡಚಿರ್ತಾರೆ. ಬಟ್ ಅದು ಚೆನ್ನಾಗಿ ಕಾಣಲ್ಲ, ಏನೋ ಒಂಥರ ನನಗೇನು ಇಷ್ಟ ಆಗಲಿಲ್ಲ. ಬಟ್ ನಾನು ಹಿಂಗೆ ಒಂದು 3ರಿಂದ 4 ಲೈನು ಫೋಲ್ಡ್ ಮಾಡ್ತೀನಿ. ಬಟ್ ಬಾಯಿ ಬರುತ್ತಲ್ವಾ ಬ್ಯಾಗಿಂದು, ಬಾಯಿ ಸಕ್ಕತ್ತಾಗಿ ಕಾಣುತ್ತೆ ಅವಾಗ. ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ನಿಜ ಬ್ಯಾಗ್ಗಳು ಅದಕ್ಕೆ ಚೆನ್ನಾಗಿರುತ್ತೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ತುಂಬ ಜಿಬಿ ಅಂತಿರುತ್ತೆ, ಪಿಚ ಅಂತಿರುತ್ತೆ, ಗಟ್ಟಿನೇ ಇರಲ್ಲ. ಬಟ್ ನಾವು ಹಾಕೋದ್ರಲ್ಲಿ ಅದೆಲ್ಲ ಇರೋದು. ನೋಡಿ ನಾನು ಪೂರ್ತಿ ಎಲ್ಲ ಒಳಗಡೆ ಫೋಲ್ಡಿಂಗ್ ಕೊಟ್ಟಿದ್ದಾಯಿತು. ಈ ವಯರ್ ಏರಿಸ್ಕೊಳ್ಳೋದು ಅಷ್ಟೇ ವೇಸ್ಟ್. ಈಗ ಏನು ಇಷ್ಟೊಂದು ಏರಿಸ್ಬೇಕಾ ಅನ್ನಬಾರ್ದು, ಯಾಕಂದರೆ ಬ್ಯಾಗು ತುಂಬಾ ಗಟ್ಟಿ ಬರುತ್ತೆ. ಅಪ್ ಟು ಹಿಂಗೆ ಕೆಳವರೆಗೂ ವಯರ್ನ ಈ ಥರ ಫೋಲ್ಡಿಂಗ್ ಮಾಡೋದ್ರಿಂದ ಬ್ಯಾಗಿಗೆ ಒಂಥರ ಫಿಟ್ನೆಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪೂರ್ತಿ ಎಲ್ಲ ಒಳಗಡೆ ತೋರಿಸಿದ್ದಾಯಿತು. ನೋಡಿ ನಾನು ಎಷ್ಟು ಲೈನು 1 2 3 ಲೈನ್ ಫೋಲ್ಡಿಂಗ್ ಮಾಡಿದ್ದೀನಿ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಉಲ್ಟಾ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಹ್ಯಾಂಡಲ್ ಹಾಕಬೇಕು. ಹ್ಯಾಂಡಲ್ ಹಾಕೋದನ್ನ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ ವೇಸ್ಟ್ ಪೀಸ್ ಅಷ್ಟೇ ಬಿದ್ದಿರೋದು, ಜಾಸ್ತಿ ಬಿದ್ದಿಲ್ಲ. ಸ್ವಲ್ಪ ಇಷ್ಟು ವೇಸ್ಟ್ ಬರಲೇಬೇಕು, ಏನೂ ಮಾಡೋಂಗಿಲ್ಲ, ಇಷ್ಟು ಬಂದೇ ಬರುತ್ತೆ. ನೋಡಿ ಈಗ ಉಲ್ಟಾ ಮಾಡಿದ್ದೀನಿ. ನೋಡಿ ಬ್ಯಾಗಿಂದು ಬಾಯಿ ಎಷ್ಟು ಅಗಲ ಕಾಣ್ತಾ ಇದೆ. ಇಲ್ಲ ಸಾರಿ ಇನ್ನೂ ಉಲ್ಟಾ ಮಾಡಿಲ್ಲ, ಈಗ ಉಲ್ಟಾ ಮಾಡ್ತೀನಿ. ನೋಡಿ ಇವಾಗ ಉಲ್ಟಾ ಆಯಿತು, ಅಂದರೆ ಸೀದಾ ಆಯಿತು ಬ್ಯಾಗು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಿಡಿಯೋ? ಆಮೇಲೆ ಬ್ಯಾಸ್ಕೆಟ್ ಯಾವ ರೀತಿ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಾನು ಹೇಳ್ದಾಗೆ ಅಗಲಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ನಿಜವಾಗ್ಲೂ ಇದು ಕೈಯಲ್ಲಿ ಎಣ್ದವ್ರ ಅಂತ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ ಇದಕ್ಕೆ ಹ್ಯಾಂಡಲ್ ಹಾಕಿದ್ರೆ ಪೂಜಾ ಬ್ಯಾಸ್ಕೆಟು, ಶಿವನ ಗಣ್ಣು ಪೂಜಾ ಬ್ಯಾಸ್ಕೆಟ್ ರೆಡಿ ಆಯಿತು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹ್ಯಾಂಡಲ್ ಹಾಕೋದು. ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ. ವೀಡಿಯೋಸ್ ಇಷ್ಟ ಆದರೆ ಒಂದು ಮರಿದಲ್ಲೇ ಲೈಕ್ ಕೊಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹ್ಯಾಂಡಲ್ ಹಾಕೋದ್ರ ಜೊತೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.